ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಂದಿನ ಶ್ಲೋಕ 100ನೇ ಶ್ಲೋಕ. ಅನಂತರೂಪೋऽನಂತಶ್ರೀ ಜಿತಮನ್ಯುರ್ಭಯಾಪಃ ಚತುರಸ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ ಎಂಬುದಾಗಿ. ಈ ಒಂದು ಶ್ಲೋಕದಲ್ಲಿ ಒಟ್ಟು 9 ಪರಮಾತ್ಮನ ನಾಮಗಳ ಚಿಂತನೆ ಇದೆ. ಅದರಲ್ಲಿ ಮೊದಲ ನಾಮ ಅನಂತ ರೂಪಃ ಎಂಬುದಾಗಿ. ಅನಂತ ರೂಪಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅಸಂಖ್ಯಾತವಾದಂತಹ ರೂಪಗಳುಳ್ಳವನು ಅಂತ. ಯಾಕೆ ಅಂತ ಹೇಳಿದ್ರೆ, ಒಂದು ಪರಮಾತ್ಮನ ರೂಪಗಳು ಅನೇಕ, ರಾಮಕೃಷ್ಣ ಮುಂತಾದಂತಹ ಅನೇಕ ಅವತಾರಗಳು. ಅದೇ ರೀತಿಯಾಗಿ ಪರಮಾತ್ಮ ಪ್ರತಿಯೊಬ್ಬ ಜೀವಿಯ ಒಳಗಡೆನೂ ಕೂಡ ಬಿಂಬರೂಪಿಯಾಗಿ ನೆಲೆಸಿದ್ದಾನೆ. ನಾವೆಲ್ಲರೂ ಕೂಡ ಪರಮಾತ್ಮನ ಪ್ರತಿಬಿಂಬರು, ಪರಮಾತ್ಮ ಬಿಂಬ. ಹೀಗೆ ಅನಂತ ಜೀವಿಗಳಲ್ಲಿ ಪರಮಾತ್ಮ ಬಿಂಬರೂಪಿಯಾಗಿ ನೆಲೆಸಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅನಂತ ರೂಪಃ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು, ಪರಮಾತ್ಮನ ರೂಪ ಅದು ಅನಂತ ಕಾಲದಲ್ಲಿ ಇದೆ ಅಂತ. ಅರ್ಥಾತ್ ಈ ಕಾಲದಲ್ಲಿ ಪರಮಾತ್ಮನ ರೂಪ ಇದೆ, ಇನ್ನೊಂದು ಕಾಲದಲ್ಲಿ ಇಲ್ಲ ಎಂಬುದಾಗಿ ಇಲ್ಲ. ಹಾಗಾಗಿ ಎಲ್ಲ ಕಾಲದಲ್ಲಿಯೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಮತ್ತು ಅನಂತ ದೇಶದಲ್ಲಿ, ಎಲ್ಲಾ ದೇಶದಲ್ಲಿ ಪರಮಾತ್ಮನ ರೂಪ ಎಂಬುದು ಇದೆ. ಹಾಗಾಗಿ ಪರಮಾತ್ಮನಿಗೆ ಅನಂತ ರೂಪಃ ಎಂಬುದಾಗಿ ಹೆಸರು. ಅನಂತ ರೂಪವುಳ್ಳವನು. ಇನ್ನೊಂದು, ಅನಂತ ಅಂತ ಹೇಳಿದ್ರೆ ವಿಶೇಷವಾಗಿ ಯಾವ ಶೇಷದೇವರು. ಶೇಷದೇವರಲ್ಲಿ ಪರಮಾತ್ಮ ತಾನು ಬಿಂಬನಾಗಿ, ಬಿಂಬರೂಪಿಯಾಗಿ ಪರಮಾತ್ಮ ಶೇಷನಲ್ಲಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅನಂತ ರೂಪಃ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮನ ರೂಪಗಳು ಅನೇಕ. ಪರಮಾತ್ಮ ಅನಂತ ಜೀವಿಗಳ ಒಳಗಡೆ ಬಿಂಬರೂಪಿಯಾಗಿ ಇದ್ದಾನೆ. ಹಾಗಾಗಿ ಅನಂತ ರೂಪಃ. ಪರಮಾತ್ಮನ ರೂಪ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುತ್ತೆ. ಹಾಗಾಗಿ ಅನಂತ ರೂಪಃ. ಮತ್ತು ಅನಂತನಲ್ಲಿ, ಶೇಷದಲ್ಲಿ ಪರಮಾತ್ಮ ಬಿಂಬರೂಪಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅನಂತ ರೂಪಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಅನಂತ ಶ್ರೀಹಿ ಎಂಬುದಾಗಿ. ಶ್ರೀಹಿ ಅಂತ ಹೇಳಿದ್ರೆ ಸಂಪತ್ತು ಅಂತ ಅರ್ಥ, ಕಾಂತಿ ಅಂತ, ಅಥವಾ ವೇದ ಅಂತ ಅರ್ಥ. ಪರಮಾತ್ಮನ ಸಂಪತ್ತು ಎಂದು ಕೊನೆ ಇರದಂತಹ ಸಂಪತ್ತು. ಯಾಕೆಂದರೆ ಸಂಪತ್ತಿಗೆ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯೇನೆ ಪರಮಾತ್ಮನ ಮಡದಿಯಾಗಿದ್ದಾಳೆ. ಹಾಗಾಗಿ ಪರಮಾತ್ಮನಿಗೆ ಅನಂತ ಶ್ರೀಹಿ ಎಂಬುದಾಗಿ ಹೆಸರು. ಮತ್ತು ಅನಂತ ಕಾಂತಿ ಉಳ್ಳವನು. ಮತ್ತು ಅನಂತ ವೇದಗಳು, ಅಂದ್ರೆ ಅನಂತಾವೈ ವೇದಾಹ ಅಂತ, ವೇದಗಳಿಗೆ ಕೊನೆಯೇ ಇಲ್ಲ, ಅಷ್ಟು ಅಪಾರ ವೇದಗಳಿವೆ. ಆದರೆ ನಮಗೆ ಇವತ್ತು ಉಪಲಬ್ಧ ಇರೋದು ಕೆಲವೇ ವೇದಗಳು ಮಾತ್ರ. ಅಂತಹ ಅನಂತ ವೇದಗಳು ಪರಮಾತ್ಮನಿಂದಾಗಿ ಮೊದಲು ಜಗತ್ತಿನಲ್ಲಿ ಆವಿಷ್ಕಾರಗೊಂಡಿದ್ದು. ಹಾಗಾಗಿ ಪರಮಾತ್ಮನಿಗೆ ಅನಂತ ಶ್ರೀಹಿ ಎಂಬುದಾಗಿ ಹೆಸರು. ಮುಂದಿನ ನಾಮ ಜಿತಮನ್ಯುಹು ಎಂಬುದಾಗಿ. ಜಿತಮನ್ಯುಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಮನ್ಯು ಅಂತ ಹೇಳಿದ್ರೆ ಕೋಪ, ಜಿತಮನ್ಯುಹು ಅಂತ ಹೇಳಿದ್ರೆ ಕೋಪವನ್ನು ಗೆದ್ದವನು ಅಂತ. ಪರಮಾತ್ಮ ಯಾವತ್ತೂ ಕೋಪಗೊಳ್ಳದೇ ಇರುವಂತಹ ವ್ಯಕ್ತಿ. ಹಾಗಾಗಿ ಪರಮಾತ್ಮನಿಗೆ ಜಿತಮನ್ಯುಹು ಎಂಬುದಾಗಿ ಹೆಸರು. ಇನ್ನು ಆ ಪರಮಾತ್ಮನನ್ನು ನಿರಂತರವಾಗಿ ನಾವು ಉಪಾಸನೆ ಮಾಡುವುದರಿಂದಾಗಿ ನಾವು ಕೂಡ
ಕ್ರೋಧವನ್ನು ಮನ್ಯುವನ್ನು ಗೆಲ್ಲಬಹುದು. ಹಾಗಾಗಿ ಪರಮಾತ್ಮನಿಗೆ ಜಿತಮನ್ಯು ಎಂಬುದಾಗಿ ಹೆಸರು. ಮುಂದಿನ ನಾಮ ಭಯಾಪಹ ಎಂಬುದಾಗಿ. ಪರಮಾತ್ಮ ತನ್ನ ಭಕ್ತರ ಭಯವನ್ನು ದೂರ ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಭಯಾಪಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಚತುರಶ್ರಹ ಎಂಬುದಾಗಿ. ಚತುರಶ್ರಹ ಎನ್ನುವಂತಹ ಶಬ್ದ ಸಾಮಾನ್ಯವಾಗಿ ಹೊಸ ಶಬ್ದ ಪರಮಾತ್ಮನ ಬಗ್ಗೆ ಹೇಳುವುದರಲ್ಲಿ. ಚತುರಶ್ರಹ ಅಂತ ಹೇಳಿದ್ರೆ ಆ ಚೌಕಟ್ಟು ಅಥವಾ ಅಚ್ಚುಕಟ್ಟು ಅಂತ ಹೇಳ್ತೇವಲ್ಲ ಹಾಗೆ. ಅಂದ್ರೆ ಒಂದ್ ಕೆಲಸ ಅಚ್ಚುಕಟ್ಟಾಗಿ ಆಯ್ತು ಅಂತ ಹೇಳ್ತೇವೆ. ಅರ್ಥಾತ್ ಏನು, ಅದು ಕರೆಕ್ಟ್ ಆಗಿ ಆಯ್ತು, ಸರಿಯಾಗಿ ಆಯ್ತು ಅಂತ. ಹಾಗೆ ಪರಮಾತ್ಮನು ಕೂಡ ಚತುರಶ್ರಹ ಅಂತ. ಅಂದರೆ ತಾನು ಮಾಡುವಂತಹ ಪ್ರತಿಯೊಂದು ವ್ಯಾಪಾರಗಳನ್ನು, ಪ್ರತಿಯೊಂದು ಕೆಲಸಗಳನ್ನು ಕೂಡ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದಂತಹ ಲೋಪ ದೋಷ ಇಲ್ಲದಂತೆ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಚತುರಶ್ರಹ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಚತುರ್ವಿಧ ಆಶ್ರಮಗಳು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬಂತಹ 4 ವಿಧವಾದಂತಹ ಆಶ್ರಮಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಚತುರಶ್ರಹ ಎಂಬುದಾಗಿ ಹೆಸರು. ಹೀಗೆ ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಚತುರಶ್ರಹ. ಇನ್ನು 4 ಆಶ್ರಮಗಳನ್ನು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬಂತಹ 4 ಆಶ್ರಮಗಳನ್ನು ನಿಯಮನ ಮಾಡುವವನು, ಸೃಷ್ಟಿ ಮಾಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಚತುರಶ್ರಹ ಎಂಬುದಾಗಿ ಹೆಸರು. ಇನ್ನು ಆ ಪರಮಾತ್ಮನ ಅನುಗ್ರಹ ಇದ್ದರೆ ನಾವು ಕೂಡ ಮಾಡುವಂತಹ ಪ್ರತಿಯೊಂದು ಕಾರ್ಯವನ್ನು ಸೊಗಸಾಗಿ ಅಚ್ಚುಕಟ್ಟಾಗಿ ಮಾಡಬಹುದು. ಹಾಗಾಗಿ ಪರಮಾತ್ಮನಿಗೆ ಚತುರಶ್ರಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಗಭೀರಾತ್ಮ ಎಂಬುದಾಗಿ. ಗಭೀರಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆತ್ಮ ಅಂತ ಹೇಳಿದ್ರೆ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿದ್ರೆ ಗಭೀರ ಅಂತ. ಅಂದ್ರೆ ಹೋದಷ್ಟು ಆಳ ಸಿಗುತ್ತೆ ಅಂತ. ಎಷ್ಟು ಆಳಕ್ಕೆ ಹೋದರೂ ಇನ್ನಷ್ಟು ಆಳ ಇರುವಂತಹ ಸ್ವರೂಪ ಪರಮಾತ್ಮನ ಸ್ವರೂಪ. ಅರ್ಥಾತ್ ಆ ಪರಮಾತ್ಮನ ಸ್ವರೂಪದ ಬಗ್ಗೆ ಸಮಗ್ರವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಗಭೀರಾತ್ಮ ಎಂಬುದಾಗಿ ಹೆಸರು. ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಗಭೀರಾತ್ಮ ಅಂತ ಹೇಳಿದ್ರೆ, ಇಲ್ಲಿ ನಾವು 4 ರೀತಿ ಪದವಿ ವಿಭಾಗ ಮಾಡ್ಕೊಳ್ಬೇಕು. ಗ ಭೀ ರ ಆತ್ಮ ಅಂತ. ಅಂದರೆ ಗತ ಭಿಯಾಂ ರಮಣಂ ಅಂತ. ಗತ ಅಂತ ಹೇಳಿದ್ರೆ ಹೋಗಲ್ಪಟ್ಟಿರೋದು ಅಂತ. ಭೀ ಅಂತ ಹೇಳಿದ್ರೆ ಹೆದರಿಕೆ. ಅಂದರೆ ತನ್ನನ್ನು ಉಪಾಸನೆ ಮಾಡುವಂತಹ ಭಕ್ತರಿಗೆ ಅವರ ಹೆದರಿಕೆಯನ್ನು ಕಳೆದು ಅವರಿಗೆ ಅಂದ್ರೆ ರಮಣವನ್ನು, ಸುಖವನ್ನು ಕೊಡುವಂತಹ ಆತ್ಮ ಈ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಗಭೀರಾತ್ಮ ಎಂಬುದಾಗಿ ಹೆಸರು. ಗಭೀ ಅಂತ ಹೇಳಿದ್ರೆ ಗತಭೀಹಿ, ಭಯವನ್ನು ಹೋಗಲಾಡಿಸಿ ಅವರಿಗೆ ರಮಣವನ್ನು, ಆನಂದವನ್ನು ಕೊಡುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಗಭೀರಾತ್ಮ ಎಂಬುದಾಗಿ ಹೆಸರು. 939ನೇ ನಾಮ ವಿದಿಶಃ ಎಂಬುದಾಗಿ. ವಿದಿಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮ ನಮ್ಮ ಗುರುಗಳಲ್ಲಿ ಇದ್ದುಕೊಂಡು ನಮಗೆ ವಿವಿಧವಾಗಿ ಉಪದೇಶವನ್ನು ಮಾಡ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿದಿಶಃ ಅಂತ. ಗುರುಗಳಲ್ಲಿ ಇದ್ದುಕೊಂಡು ವಿವಿಧವಾಗಿ ನಮಗೆ ಉಪದೇಶವನ್ನು ಮಾಡುವಂಥವನು ಪರಮಾತ್ಮ. ಹಾಗಾಗಿ ವಿದಿಶಃ ಎಂಬುದಾಗಿ ಪರಮಾತ್ಮನಿಗೆ ಹೆಸರು.
ಇನ್ನು ದಿಶಾ ಅಂತ ಹೇಳಿದ್ರೆ ಕೊಡುವುದು ಅಂತ. ದಿಶತಿ ಅಂತ ಹೇಳಿ ಕೊಡುವುದು. ಪರಮಾತ್ಮ ದೈತ್ಯರಿಗೆ ವಿರುದ್ಧವಾದದ್ದನ್ನು, ಅರ್ಥಾತ್ ಸುಖಕ್ಕೆ ವಿರುದ್ಧವಾದಂತಹ ದುಃಖವನ್ನು, ಜ್ಞಾನಕ್ಕೆ ವಿರುದ್ಧವಾದಂತಹ ಅಜ್ಞಾನವನ್ನು, ಎಲ್ಲವನ್ನೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿದಿಶಃ ಎಂಬುದಾಗಿ ಹೆಸರು. ಇನ್ನು ದಿಶಾ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಉಪದೇಶ ಮಾಡುವುದು, ಗುರುಗಳು ಅಂತ. ಪರಮಾತ್ಮ ವಿದಿಶ ಅಂದ್ರೆ ವಿಗತ ದೇಶ ಅಂತ. ಪರಮಾತ್ಮನಿಗೆ ಯಾರು ಕೂಡ ಗುರುಗಳು ಇಲ್ಲ, ಯಾರಿಂದಲೂ ಕೂಡ ಪರಮಾತ್ಮ ಉಪದೇಶವನ್ನು ಪಡೆದಿಲ್ಲ. ಅವನು ಸ್ವತಃ ಸರ್ವಜ್ಞ. ಹಾಗಾಗಿ ಪರಮಾತ್ಮನಿಗೆ ವಿದಿಶಃ ಎಂಬುದಾಗಿ ಹೆಸರು. ಹೀಗೆ ದುಷ್ಟರಿಗೆ ವಿರುದ್ಧವಾದದ್ದನ್ನು, ಅರ್ಥಾತ್ ಅವರು ಏನನ್ನು ಬಯಸ್ತಾರೋ ಅದಕ್ಕೆ ವಿರುದ್ಧವಾದದ್ದನ್ನು ಕೊಡುವಂಥವನು ಪರಮಾತ್ಮ. ಹಾಗಾಗಿ ವಿದಿಶಃ. ಮತ್ತು ಗುರುಗಳಲ್ಲಿ ಇದ್ದುಕೊಂಡು ನಮಗೆ ಉಪದೇಶವನ್ನು ಮಾಡುವಂಥವನು ಪರಮಾತ್ಮ. ಹಾಗಾಗಿ ವಿದಿಶಃ. ಸ್ವಯಂ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ದಿಶರು, ಉಪದೇಶಕರು ಇಲ್ಲ, ಗುರುಗಳು ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ವಿದಿಶಃ ಅಂತ ಹೆಸರು. ಮುಂದಿನ ನಾಮ ವ್ಯಾದಿಶಃ ಎಂಬುದಾಗಿ. ವ್ಯಾದಿಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ರಾಜರಲ್ಲಿ, ನಮ್ಮನ್ನು ಆಳುವಂತಹ ರಾಜರಲ್ಲಿ ಇದ್ದುಕೊಂಡು ವಿವಿಧ ರೀತಿಯಾದಂತಹ ಆದೇಶಗಳನ್ನು, ಹಿಂದೆ ಇದ್ದದ್ದು ಉಪದೇಶ ಅಂತ, ಈಗ ಇರುವುದು ಆದೇಶ. ಆದೇಶಗಳನ್ನು ಪರಮಾತ್ಮ ನಮಗೆ ಮಾಡಿಸುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವ್ಯಾದಿಶಃ ಎಂಬುದಾಗಿ ಹೆಸರು. ರಾಜರಲ್ಲಿ, ಮಂತ್ರಿಗಳಲ್ಲಿ ಇದ್ದುಕೊಂಡು ಅನೇಕ ರೀತಿಯಾದಂತಹ ಆದೇಶಗಳನ್ನು ಪರಮಾತ್ಮ ಹೊರಡಿಸ್ತಾನೆ. ಹಾಗಾಗಿ ವ್ಯಾದಿಶಃ ಅಂತ. ಕೊನೆಯ ನಾಮ ದಿಶಃ ಎಂಬುದಾಗಿ. ದಿಶಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ದಿಶತಿ ಅಂತ ಹೇಳಿ ಕೊಡುವುದು. ಪರಮಾತ್ಮ ಅವರವರ ಯೋಗ್ಯತೆಗೆ ತಕ್ಕದ್ದನ್ನು ಅವರಿಗೆ ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ದಿಶಃ ಎಂಬುದಾಗಿ ಹೆಸರು. ಅದೇ ರೀತಿಯಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಸನ್ನಿಹಿತನಾದಂಥವನು ಪರಮಾತ್ಮ ಅಂತ. ಯಾವ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಮತ್ತು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಎಂಬಂತಹ 8 ದಿಕ್ಕುಗಳಲ್ಲಿ ಸನ್ನಿಹಿತನಾದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ದಿಶಃ ಎಂಬುದಾಗಿ ಹೆಸರು. ಹೀಗೆ ಅನಂತ ರೂಪ, ಅನಂತ ಶ್ರೀಹಿ, ಜಿತಮನ್ಯು, ಭಯಾಪಹ, ಚತುರಶ್ರಃ, ಗಭೀರಾತ್ಮ, ವಿದಿಶಃ, ವ್ಯಾದಿಶಃ, ದಿಶಃ ಎಂಬುದಾಗಿ ಒಟ್ಟು 9 ನಾಮಗಳ ಚಿಂತನೆ ಎಂಬುದು ಈ ಒಂದು 100ನೇ ಶ್ಲೋಕದಲ್ಲಿ ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.